ಹಾಯ್ ಫ್ರೆಂಡ್ಸ್. ಒಂದು ಹುಡುಗ ಹುಡುಗಿ ಇರ್ತಾರೆ. ಅವರು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಪ್ರೀತಿಸಿ ಮದುವೆ ಕೂಡ ಆಗ್ತಾರೆ. ಆ ಹುಡುಗನ ಕೈಯಲ್ಲಿ ಏನೂ ಇಲ್ಲದ ಕಡು ಬಡವ ಅವನು. ಅಂದರೆ ತುಂಬ ಬಡವ ಆಗಿರ್ತಾನೆ ಹುಡುಗ. ಅವಳು ಹುಡುಗಿ ಬಂದು ಶ್ರೀಮಂತ ಮನೆತನದ ಹುಡುಗಿ ಆಗಿರ್ತಾಳೆ. ಪ್ರೀತಿಸಿ ಮದುವೆ ಆಗಿರ್ತಾರೆ ಇಬ್ಬರು. ಆ ಹುಡುಗಿ ಮಾಡಿದ ತಪ್ಪು ಏನಂದರೆ ಅವ್ರ ಮನೆಯವರು ಯಾವಾಗಲೂ ಬಿಂಬಿಸ್ತಾ ಇರ್ತಾರೆ. ಅಂದರೆ ಅವಳೇ ತಪ್ಪು ಮಾಡಿದ್ದು, ಬೇಕು ಬೇಕು ಅಂತಲೇ ಮಾಡ್ಕೊಂಡಿರೋದು ಅನ್ನೋ ಥರ ಯಾವಾಗಲೂ ಬಿಂಬಿಸ್ತಾ ಇರ್ತಾರೆ. ಬಡತನದ ಬೇಗೆಯಲ್ಲಿ ಸಣ್ಣ ಪುಟ್ಟ ಜಗಳಗಳೇ ದೊಡ್ಡದಾಗಿ ಆ ಹುಡುಗಿ ತನ್ನವರ ಮಾತಿಗೆ ಮರುಳಾಗಿ ಗಂಡನಿಂದ ಒಂದಿನ ಡೈವರ್ಸ್ ಪಡೆಯೋಕೆ ಕೋರ್ಟ್ ಮೆಟ್ಟಿಲಿರ್ತಾಳೆ. ಆ ಗಂಡಂಗೆ ಹೇಗಾಗುತ್ತೆ ಅಂದರೆ ಅಷ್ಟು ಪ್ರೀತಿ ಮಾಡ್ತಾ ಇರ್ತಾನೆ. ಬಡವ ಆದರೂ ಅವಳಿಗೆ ಏನೂ ಕಡಿಮೆ ಮಾಡಿರಲ್ಲ, ಅಷ್ಟು ಪ್ರೀತಿ ಮಾಡ್ತಾ ಇರ್ತಾನೆ ಹುಡುಗ. ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ. ಕಳೆದ 1 ವರ್ಷದಿಂದ ಕೋರ್ಟ್ ಕಚೇರಿ ಅಂತ ಅಲ್ದಾಡ್ತಾ ಇರ್ತಾನೆ ಹುಡುಗ. ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ, ಹೊಟ್ಟೆಗೆ ಊಟ ಇರಲ್ಲ. ಆದರೂ ತನ್ನ ಹೆಂಡತಿ ತನ್ನ ಬಳಿ ವಾಪಸ್ ಬರ್ತಾಳೆ, ನನ್ನ ಹತ್ರನೇ ಅವಳು ಉಳ್ಕೊತಾಳೆ ಅನ್ನೋ ಒಂದೇ ಒಂದು ಆಸೆಯಿಂದ ಪ್ರತಿ ವಿಚಾರಣೆಗೂ ಹೋಗ್ತಾ ಇರ್ತಾನೆ. ಒಂದಿನ ಕೂಡ ಅವನು ಯಾವ ವಿಚಾರಣೆಗೂ ಅವನು ಹೋಗದೇ ಇರೋದಿಲ್ಲ, ಮಿಸ್ ಮಾಡೋದೇ ಇಲ್ಲ. ಆದರೆ ಆ ಹುಡುಗಿ ಮಾತ್ರ ಅವನ ಮುಖ ನೋಡಲು ಅಸಹ್ಯ ಪಟ್ಕೊತಾ ಇರ್ತಾಳೆ. ಕೊನೆಗೆ ಒಂದಿನ ಬಂದೇ ಬಿಡ್ತು. ಆದರೆ ಕೋರ್ಟ್ನ ಕೊನೆಯ ದಿನ, ಅಂದರೆ ಡಿವೋರ್ಸ್ನ ಕೊನೆಯ ದಿನ, ಜಡ್ಜು ಇಬ್ಬರ ಹತ್ರನೂ ಸಹಿ ಕೇಳ್ತಾರೆ. ಹುಡುಗಿ ಯಾವುದೇ ಹಿಂಜರಿಕೆ ಇಲ್ಲದೆ ತಕ್ಷಣ ಸೈನ್ ಮಾಡಿಬಿಡ್ತಾಳೆ. ಆದರೆ ಆ ಹುಡುಗನ ಕೈಗಳು ನಡುಗ್ತಾ ಇರ್ತವೆ. ಹಾಗೆ ಅವನ ಕಣ್ಣಿಂದ ಕಣ್ಣೀರು ಡ್ರಾಪ್ ಬೈ ಡ್ರಾಪ್ ಬರ್ತಾನೆ ಇರುತ್ತೆ. ಸೊ ಅದು ಕೋರ್ಟ್ ಲೆಟರ್ ಏನಿರುತ್ತೆ, ಕೋರ್ಟ್ನ ಕಾಗದ, ಅದ್ರ ಮೇಲೆ ಆ ಹುಡುಗನ ಕಣ್ಣೀರು ಬೀಳ್ತಾ ಇರ್ತವೆ. ಹುಡುಗ ಸೈನ್ ಮಾಡೋಕ್ಕಿಂತ ಮುಂಚೆ ಆ ಹುಡುಗ ಜಡ್ಜ್ ಮುಂದೆ ಕೈ ಮುಗಿದು ಕೇಳ್ಕೊತಾನೆ. ಇಡೀ ಕೋರ್ಟ್ ಕಣ್ ತುಂಬ್ಕೋಬೇಕು ಆ ಥರ ಕೇಳ್ಕೊತಾನೆ. ಸ್ವಾಮಿಗಳೇ, ಇವಾಗಿನ ಸಮಾಜಕ್ಕೆ ಕೇಳಿಸುವಂತೆ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಕೊನೆಯ ಮಾತುಗಳನ್ನು ಹೇಳ್ತಾನೆ. ಸ್ವಾಮಿಗಳೇ, ನ್ಯಾಯಾಧೀಶರೇ, ಸ್ವಾಮಿ ನ್ಯಾಯಾಧೀಶರೇ, ಈ ಜಗತ್ತಿನಲ್ಲಿ ಬಡವನಾಗಿ ಹುಟ್ಟಿದ್ದೇ ತಪ್ಪ? ನಾನು ಮಾಡಿದ ಮೊದಲ ತಪ್ಪು. ಪ್ರೀತಿಸಿದ ಹೆಂಡತಿಯನ್ನು ಅರಮನೆಯಲ್ಲಿ ಇಡಲು ಸಾಧ್ಯವಾಗದಿದ್ದರೂ ನನ್ನ ಹೃದಯದ ಸಿಂಹಾಸನದಲ್ಲಿ ಕೂರಿಸಿದ್ದೆ. ಇವತ್ತು ಹಣ ಅಂತಸ್ತು ಇಲ್ಲ ಅಂತ ನನ್ನ ಸಂಸಾರ ಮುರಿದು ಬೀಳ್ತಾ ಇದೆ. ಈ ಕೋರ್ಟ್ ಕಚೇರಿಗಳು ಮದುವೆ ಅನ್ನೋ ಪವಿತ್ರ ಬಂಧನಕ್ಕೆ ಬರೀ 3 ಗಂಟೆಗಳಲ್ಲಿ ಮುಕ್ತಿ ನೀಡ್ತವೆ. ಆದರೆ ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಇಟ್ಟಾಗ ಹೃದಯಗಳು ಮಾಡಿಕೊಂಡ ಒಪ್ಪಂದಕ್ಕೆ ಈ ಕಾಗದದ ತುಂಡುಗಳು ಹೇಗೆ ತಾನೇ ನ್ಯಾಯ ಕೊಡ್ತವೆ ಹೇಳಿ ಸ್ವಾಮಿ ಅಂತ ಹೇಳ್ತಾನೆ ಹುಡುಗ. ನಂತರ ಹೆಂಡತಿಗೆ ಹೇಳ್ತಾನೆ, ನಿನಗೆ ನನ್ನ ಬಡತನದ ಮನೆ ನರಕ ಅನಿಸಿರಬಹುದು, ಆದರೆ ನನ್ನ ಪ್ರೀತಿ ಸುಳ್ಳಾಗಿರಲಿಲ್ಲ. ನೀನು ಕೋರ್ಟ್ನಲ್ಲಿ ನನ್ನನ್ನು ದಿನೇ ದಿನೇ ಅಲೆಸುವಾಗ ನನ್ನ ಕಾಲಿಗೆ ಆದ ನೋವಿಗಿಂತ ನಿನ್ನನ್ನು ಕಳೆದುಕೊಳ್ತೀನಿ ಅನ್ನೋ ನನ್ನ ಮನಸ್ಸಿಗಾದ ನೋವೇ ದೊಡ್ಡದಾಗಿತ್ತು ನನಗೆ. ನಿನಗೆ ಡಿವೋರ್ಸ್ ಬೇಕಿತ್ತು ತಾನೇ, ತಗೋ ಡಿವೋರ್ಸ್ ನಾನು ಕೊಡ್ತೇನೆ. ಆದರೆ ಒಂದನ್ನು ನೆನ್ಪಿಟ್ಕೋ, ಹಣದಿಂದ ಐಷಾರಾಮಿ ಜೀವನ ಕೊಂಡ್ಕೊಳ್ಬಹುದು, ಆದರೆ ನಿನ್ನ ಉಸಿರಿಗಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ನಿನ್ನ ಗಂಡನ ಹೃದಯವನ್ನು ಎಲ್ಲೂ ಕೊಂಡ್ಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿ ಮಾತುಗಳನ್ನು ಮುಗಿಸಿ ನಡುಗುವ ಕೈಗಳಿಂದ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ತಾನೆ. ಆ ಕಣ್ಣೀರಿನ ಮಾತುಗಳನ್ನು ಕೇಳಿ ಇಡೀ ಕೋರ್ಟ್ ರೂಮ್ ಸ್ತಬ್ಧವಾಗಿರುತ್ತೆ. ಸದಾ ಕಠಿಣವಾಗಿರ್ತಿದ್ದ ನ್ಯಾಯಾಧೀಶರ ಕಣ್ಣುಗಳು ತೇವವಾಗಿರ್ತವೆ. ಆ ಹುಡುಗಿ ತಲೆ ತಗ್ಗಿಸಿ ನಿಂತಿರ್ತಾಳೆ. ಹುಡುಗ ಅವಳನ್ನು ಕೊನೆಯ ಬಾರಿ ಪ್ರೀತಿಯಿಂದ ನೋಡಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಕೋರ್ಟ್ನಿಂದ ಹೊರಗೆ ಬರ್ತಾನೆ. ಆದರೆ ಆ ಕ್ಷಣಕ್ಕೆ ಅವಳು ಗೆದ್ದಿರ್ಬೋದು, ಆದರೆ ಸತ್ತು ಬದುಕುವಂತೆ ಮಾಡಿದ ಅವನ ಪವಿತ್ರ ಪ್ರೀತಿಯ ಮುಂದೆ ಅವಳು ಸಂಪೂರ್ಣವಾಗಿ ಸೋತು ಹೋಗಿರ್ತಾಳೆ. ಪಾಪ ಆ ಹುಡುಗ ಆ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾನೆ. ಆದರೆ ಆ ಹುಡುಗಿ ಮನೆಯವರ ಮಾತು ಕೇಳಿ ಮರುಳಾಗ್ಬಿಟ್ಟು ಕೊನೆಗೆ ಡೈವರ್ಸ್ ಕೇಳ್ತಾಳೆ. ಅವನು ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೊಂದು ಹೋರಾಡ್ತಾನೆ. ಕೊನೆಗೆ ದೂರವಾಗೋದೇ ಬೆಟರು, ಬೇಡ ಅಂತ ಅವನು ಕೊನೆಗೆ ಅದನ್ನೇ ಆಯ್ಕೆ ಮಾಡ್ಕೊತಾನೆ.
ಹೊಡೆದ ಸಂಬಂಧಗಳು ನೋವು ಕೊಟ್ಟರೂ ಕೂಡ ಅವು ಜೀವನದ ಒಂದು ದೊಡ್ಡ ಪಾಠವಾಗಿ ನಮಗೆ ಕಲಿಸುತ್ತೆ. ಕೆಲವೊಮ್ಮೆ ದೂರವಾಗುವುದೇ ನಮ್ಮ ಮನಸ್ಸಿನ ನೆಮ್ಮದಿಗಾಗಿ. ತೆಗೆದುಕೊಳ್ಳಬೇಕಾದ ಸರಿಯಾದ ನಿರ್ಧಾರ ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಮನಸ್ಸಿಗೆ ಟಚ್ ಆಗುವಂತಹ ಕತೆ ಇದು. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್.